ಎಲ್ರಿಗೂ ನಮಸ್ಕಾರ. ನೋಡಿ, ಈ ವಿಡಿಯೋ ಬಂದಾಗ ಕಟ್ಟೆಗೆ ಹೊಡಿ ಅಂತ ನಾನು ಪ್ರಸಾರ ಮಾಡ್ತಾಯಿದ್ದೀನಿ. ಬಂದಾಗ ಕಟ್ಟೆಗೆ ಹೊಡ್ಕೊ ಅಂತ. ಸೊ ಏನು ವಿಶೇಷ ಏನಪ್ಪ ಅಂದರೆ, ಈಗ ನೀವು ಗಮನಿಸ್ಬೋದು ಬಂಧುಗಳೇ, ನಮ್ಮ ವೀಕ್ಷಣೆ ಮಾಡಿ. ಫಸ್ಟ್ ಈ ಕಟ್ಟೆ ನೋಡ್ಕೊಂಬಿಡಿ. ಬಂದಾಗ ಕಟ್ಟೆಗೆ ಹೊಡಿ. ಈ ರೀತಿ ಎಲ್ಲೆಲ್ಲಿ ನಿರ್ಮಾಣ ಆಗಿದೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಅಪ್ಡೇಟ್ ನೀಡ್ತೀನಿ. ಸೊ ನಮ್ಮ ಆನೆ ತಲೆ ದಿಂಬದ ಕೆಳಗಡೆ ಬಂದ ತಕ್ಷಣ ನಮಗೆ ಫಸ್ಟ್ ನೋಡಿ, ಈ ಒಂದು ಕಟ್ಟೆಗೆ ಯಾವುದೋ ಒಂದು ವಾಹನ ಬಂದು ಹೊಡ್ಕೊಂಡಿರೋದನ್ನ ನಾವು ಕಾಣಬಹುದು. ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಇಲ್ಲಿ ನಮ್ಮ ಕರ್ನಾಟಕ ಸಾರಿಗೆ ವಾಹನ ದಬಾಕೊಂಡಿತ್ತು. ಇಲ್ಲಿ ಆ ಗಾಜು ಇನ್ನೂ ಸಹ ಇಲ್ಲೇ ಬಿದ್ದೈತೆ. ಇಲ್ಲಿ ನೋಡಿ. ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನೋಡಿ, ಇಲ್ಲೂ ಸಹ ಒಂದು ಕಟ್ಟೆಯನ್ನು ವೀಕ್ಷಣೆ ಮಾಡ್ಬೋದು. ಇಲ್ಲಿ ನೋಡಿ, ಯಾವ ರೀತಿ ಬಂದು ಹೊಡ್ಕೊಂಡಿದೆ ಯಾವುದೋ ವಾಹನ. ದಯವಿಟ್ಟು ನಾನು ವಾಹನ ಸವಾರರಲ್ಲಿ ಒಂದು ಮನವಿ ಹಾಕೊಳ್ತೀನಿ. ಇಲ್ಲಿ ರಸ್ತೆಗಳು ಏನಿದೆ, ಸೊ ಈ ರಸ್ತೆ ಮಟ್ಟಕ್ಕೆ ಈ ಒಂದು ಕಟ್ಟೆಗಳು ಸಹ ಇದೆ. ಸ್ವಲ್ಪ ನೋಡ್ಕೊಂಡು ಜೋಪಾನವಾಗಿ ಬನ್ನಿ ಅಂತ ಒಂದು ಸಂದೇಶ ನೀಡ್ತಾ ಇದ್ದೀನಿ. ಸೊ ನೋಡಿ, ಒಂದು ಕಟ್ಟೆ ಹೊಡೆದಿರೋ ಜಾಗ ತೋರಿಸ್ತೀನಿ, ಇದು ಎರಡನೇದು. ಸೊ ಮುಂದಕ್ಕೂ ಇದೆ, ತೋರ್ಪಡಿಸ್ತೀನಿ. ದಯವಿಟ್ಟು ವಿಡಿಯೋ ವೀಕ್ಷಣೆ ಮಾಡಿ. ಬಹುಶಃ ಇದನ್ನು ಕಟ್ಟೆ ಬಿಟ್ಟಿದ್ದಾರಪ್ಪ, ಯಾಕಂದರೆ ಇದು ಕಲರ್ಫುಲ್ ಆಗದ, ಅದಕ್ಕೇನೋ. ಇದು ಪರವಾಗಿಲ್ಲ, ಇಲ್ಲೂ ಸಹ ಬಿಟ್ಟಿದ್ದಾರೆ. ಇಲ್ಲಿ ಯಾವುದೇ ಥರದ ಹೊಡೆತಗಳಿಲ್ಲ. ಸೊ ಹಾಗೆ ಮುಂದಕ್ಕೆ ಹೋಗೋಣ. ಸೊ ಅಲ್ಲಿ ಮುಂದೆನೂ ಸಹ ಸುಮಾರು ಏನು ಈ ಒಂದು ತಡೆಗೋಡೆಗಳನ್ನು ನಾವು ಕಟ್ಟೆ ಅಂತ ಕರಿತೀವಪ್ಪ, ದಯವಿಟ್ಟು ಬೈಕೊಂಬೇಡಿ. ಯಾಕಂದರೆ ಇದೇನಪ್ಪ ಇವಾಗ ಕಟ್ಟೆ ಅಂತಲೇ ಅನ್ಬೇಡಿ. ಸೊ ನಾವು ಏನಾದರೂ ಒಂದು ತಡೆಗೋಡೆ ಥರ ನಿರ್ಮಾಣ ಮಾಡಿರೋದಕ್ಕೆ ಒಂದು ಕಟ್ಟೆ ಅಂತ ಕರೆದು ಬಿಡ್ತೀವಿ. ಕನ್ನಂಬಾಡಿ ಕಟ್ಟೆ ಕೇಳಿದಿರಲ್ಲ, ಆ ಥರ. ಏನು ಅನ್ಕೊಬೇಡಿ. ಸದ್ಯಕ್ಕೆ ಇಲ್ಲೇನೂ ಇಲ್ಲ. ಸೊ ಇಲ್ಲೂ ಸಹ ಏನೋ ಇದೊಂದು ಕಟ್ಟೆ ಹೊಡ್ಕೊಂಡಿದೆ. ಬಹುಶಃ ಇದು ಹಳೇದು ಅನ್ಕೋತೀನಿ, ಓಲ್ಡು. ಸೊ ರೀಸೆಂಟಾಗಿ ಆಗಿರ್ತಕ್ಕಂಥ ಒಂದು ಏನೋ ಸಣ್ಣ ಪುಟ್ಟದಾದಂಥ ಅಪಘಾತಗಳ ಈ ಒಂದು ಕಟ್ಟೆ ನಿರ್ಮಾಣದ ಒಂದು ವಿಡಿಯೋನ ತೋರ್ಪಡಿಸ್ತೀನಿ. ದಯವಿಟ್ಟು ವೀಕ್ಷಣೆ ಮಾಡಿ. ಈಗ 2 ಕಟ್ಟೆಗಳಿಗೆ ಹೊಡ್ಕೊಂಡವ್ರೆ. ಹಾಗೆ ಇಲ್ಲಿಂದ ಸ್ವಲ್ಪ ಏನು ಹಾಲಾಳದಿಂದ ಸ್ವಲ್ಪ ಮುಂದೆ ಹೋದರೆ ದಯವಿಟ್ಟು ನಿರೀಕ್ಷಿಸಿ. ಇಲ್ಲೊಂದು ಮಿನಿ ಫಾಲ್ಸ್ ಸಿಗುತ್ತೆ, ಇಲ್ಲೊಂದು ಜಲಪಾತ. ನಮ್ಮ ಕಡೆ ಮಳೆ ಇಲ್ಲ ಗುರು, ಮಳೆ ಇಲ್ಲ. ಸೊ ಇದರಿಂದ ಸ್ವಲ್ಪ ಮುಂದೆ ಹೋಗ್ಬೇಕು. ಅದು ಯಾಕೋ ಗೊತ್ತಿಲ್ಲ, ಮಹದೇಶ್ವರ ಬೆಟ್ಟದಲ್ಲಿ ಮಳೆ ಇಲ್ಲ, ಲೈಟಾಗಿ ಹನಿ ಹಾಕುತ್ತೆ, ಹೊರಟೋಗುತ್ತೆ. ನೋಡಿ ಇಲ್ಲಿ ವೀಕ್ಷಣೆ ಮಾಡಿ. ಈ ಒಂದು ಕಟ್ಟೆಯಿಂದ ರೋಡ್ಗೆ ಯಾಕೆ ಕಟ್ಬಿಟ್ಟವ್ರೆ ಇದನ್ನ, ಎಮರ್ಜೆನ್ಸಿಗೆ ಪಾಪ. ಇಲ್ಲಿ ನೋಡಿ, ಇಲ್ಲೂ ಸಹ ಇದು ನಮ್ಮ ಕರ್ನಾಟಕ ಸಾರಿಗೆ ವಾಹನ ಬಂದು ಹೊಡೆದಿರೋದು. ಇದು ನೋಡ್ಕೊಳ್ಳಿ. ನೋಡಿ, ಇವತ್ತಿನ ಒಂದು ವಿಡಿಯೋ ಬಂದಾಗ ಕಟ್ಟೆ ಕೊಡಿ ಅಂತ ಅರ್ಥ. ನೋಡಿ, ನಮ್ಮ ಕರ್ನಾಟಕ ಸಾರಿಗೆ ವಾಹನದ ಗುರುತು ಅಲ್ಲೇ ಅದೇ, ಹಾಗೆ ಅದೇ. ಒಂದು ಕಲ್ಲು ಕಸ್ತು ಸೈಡ್ಗೆ ಹೊಂಟಾಗದೆ. ಸೊ ಇದು ಅವರ ಒಂದು ಸಮಯಕ್ಕೆ ತಕ್ಕಂತೆ ಈ ಒಂದು ಕಾಮಗಾರಿ ಆಗಿದೆ ಅಂತ ಹೇಳ್ಬೋದು. ಅದನ್ನು ಹೊರತುಪಡಿಸಿ ಮತ್ತು ಈ ಒಂದು ಸನ್ನಿವೇಶ ನೋಡಿದಾಗ ಮತ್ತೆ ಇದನ್ನು ಸರಿಪಡಿಸ್ತಕ್ಕಂಥ ಕಾರ್ಯ ಆಗೇ ಇಲ್ಲ. ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ದಯವಿಟ್ಟು ನಿರೀಕ್ಷಿಸಿ. ನಾವು ಈ ಶನಿ ಮಹಾತ್ಮ ದೇವಸ್ಥಾನವನ್ನು ಕಾಣಬಹುದು. ನೋಡಿ, ಇಲ್ಲೆಲ್ಲ ಕೋತಿಗಳು ರಸ್ತೆಲೇ ಇದೆ. ಕೋತಿ ಸಂಬಂಧಿತ ವಿಡಿಯೋ ಹಾಕಿದ್ರೆ ಕೆಲವರು ಹುರ್ಕೊಂತಾರೆ. ಹೆಂಗಾರು ಹುರ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ. ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಇಲ್ಲೂ ಸಹ ಒಂದು ಕಟ್ಟೆ ಹೊಡೆದೋಗಿದೆ. ಏನಕ್ಕೆ ಈ ರೀತಿ ಕಟ್ಟೆಗಳು ಹೊಡೆದೋಗುತ್ತೆ ಅಂದರೆ, ವಾಹನಗಳು ನೋಡಿ, ಇದು ನೆಲಮಟ್ಟಕ್ಕದ ವಾಹನಗಳಿಗೆ ಬಂದಂಥ ವಾಹನಗಳಿಗೆ ಗೊತ್ತೇ ಆಗಲ್ಲ. ಆದ್ದರಿಂದ ನೋಡಿ, ಇಲ್ಲಿ ನೋಡಿ, ಇದೊಂದು ಯಾವುದಪ್ಪ, ಅದು ಒಂದು ತುಫಾನ್ ಗಾಡಿ ಬಂದು ಹೊಡೆದಿದ್ದು ಇದು. ಆವಾಗ ನಾನು ಆ ಒಂದು ವಿಡಿಯೋನ ಹಾಕಿದ್ದೀನಿ, ತುಫಾನ್ ಗಾಡಿ ಬಂದು ಹೊಡೆದಿದ್ದು. ಸೊ ಇವು ಏನು ಗೊತ್ತಾ, ರಸ್ತೆಗೆ ಸೇರಿದಂಗವೆ ಈ ಕಟ್ಟೆಗಳು. ಈ ರೀತಿ ನಿರ್ಮಿಸಿರೋದ್ರಿಂದ ಏನಾಗುತ್ತೆ, ಬಂದು ವಾಹನ ರಾತ್ರಿ ಸಂದರ್ಭ ಇರ್ಬೋದು, ಮತ್ತು ಇನ್ನಿತರ ಏನು ಓವರ್ಟೇಕ್ ಹೊಡೆಯತಕ್ಕಂಥ ಸಂದರ್ಭ ಇರ್ಬೋದು. ಸೊ ಏನು ಈ ರೀತಿ ಒಂದು ಅನಾಹುತ ಅಪಘಾತಗಳು ಆಗ್ತಾ ಇರ್ತವೆ. ನಾನು ಮಲೆಮಹದೇಶ್ವರ ಬೆಟ್ಟ ಏನು ಈ ಒಂದು ಮುಖ್ಯ ರಸ್ತೆಯಲ್ಲಿ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಒಂದು ಸಲಹೆ ನೀಡ್ತೀನಿ. ನೀವು ತಿರುವುಗಳನ್ನು ನೋಡ್ಕೊಂಬನ್ನಿ. ಏನು ಈ ಒಂದು ಕಟ್ಟೆಗಳು ನಿರ್ಮಾಣ ಮಾಡಿದೆ, ಇದು ನೆಲಸಮಕ್ಕೆ ಇರ್ತದೆ. ಆದ್ದರಿಂದ ಇದ್ರ ಕಡೆ ಒಂದು ಸ್ವಲ್ಪ ಗಮನವನ್ನು ಹರಿಸಿ ಅಂತ ಈ ಸಂದೇಶ ನೀಡ್ತಾ ಇದ್ದೀನಿ. ಸೊ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಕೆಲವರು ಅನಾಗರಿಕರು ನೋಡಿ ಕಟ್ಟೆ ನಿರ್ಮಾಣ ಮಾಡಿದ್ದಾರೆ. ನೋಡಿ, ಇದರಿಂದ ಕಲ್ಲುಗಳು ಕಿತ್ತು ಮೇಲ್ಗಡೆ ಜೋಡಿಸ್ತಕ್ಕಂಥ ಸಾಧನೆ ಮಾಡ್ತಾರೆ. ವೀಕ್ಷಣೆ ಮಾಡಿ. ಇಂತಹ ದಡ್ಡತನದ ತಪ್ಪುಗಳನ್ನು ಮಾಡಬೇಡಿ ಅಂತ ಈ ವಿಡಿಯೋ ಮೂಲಕ ಒಂದು ಮನವಿ ಹಾಕೊಳ್ತೀನಿ. ನೋಡಿ, ವೀಕ್ಷಣೆ ಮಾಡ್ಬೋದು. ರಸ್ತೆ ಉದ್ದಕ್ಕೂ ನೋಡಿ, ವಾಹನ ಸಂಚಾರಕ್ಕೆ ಸುಗಮ ಆಗಲಿ ಅಂತ ಈ ರೀತಿ ತಡೆಗೋಡೆಗಳನ್ನು ನಿರ್ಮಿಸಿದ್ದಾರೆ. ಸೊ ಅಲ್ಲಿ 9ನೇ ತಿರುಳಂತೂ ಬಹಳ ಬೇಜಾರಾಗುತ್ತೆ. ಯಾಕೆಂದರೆ ಇತ್ತೀಚೆಗೆ ತಾನೇ ಆ ಒಂದು ತಡೆಗೋಡೆ ನಿರ್ಮಾಣ ಮಾಡಿದರೆ ನಮ್ಮ ಕೆಲವರು ತಿಳುವಳಿಕೆ ಇಲ್ದಿರ್ತಕ್ಕಂಥ ಜನ ಏನು ಮಾಡ್ತಾರೆ, ಈ ಕಟ್ಟೆಗಳನ್ನ ಕಿತ್ತು ಕಲ್ಲುಗಳನ್ನ ಮೇಲ್ ಜೋಡಿಸ್ತಕ್ಕಂಥ
ಸಾಧನೆಯನ್ನು ಮಾಡ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ 9ನೇ ತಿರುವಿಗೆ ಹೋಗ್ತೀನಿ, ಅಲ್ಲೂ ಸಹ ಒಂದು ಸಂದೇಶ ನೀಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ನೋಡಿ ಇಲ್ಲೆಲ್ಲ ನೋಡಿ ರಸ್ತೆ ಉದ್ದಕ್ಕೂ ಈ ರೀತಿ ಆ ಒಂದು ತಡೆಗೋಡೆಗಳನ್ನ ಕಿತ್ತು ಜೋಡಿಸ್ತಕ್ಕಂಥ ಕಾರ್ಯ ಮಾಡ್ತಾರೆ ಕಣ್ರಿ. ಎಂತಹ ದಡ್ಡತನ ನೋಡಿ ನೋಡಿ, ಹಾಗೆ ಉದ್ದಕ್ಕೂ ನೋಡಿ. ಇದರಿಂದ ಅದೇನು ಸಾಧನೆ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇಂತಹ ತಪ್ಪುಗಳನ್ನ ಮಾಡಬೇಡಿ ಅಂತ ಸಾಕಷ್ಟು ವಿಡಿಯೋ ಹಾಕಿದ್ದೀನಿ, ಆದ್ರೂ ಪ್ರಯೋಜನವಾಗ್ತಾ ಇಲ್ಲ. ಸೊ 9ನೇ ತಿರುವಿನಲ್ಲಿ ನೆನ್ನೆ ತಾನೇ ಕಿತ್ತಾಕಿದ್ದೀನಿ, ಅಷ್ಟು ಬೇಗ ಯಾವನ ಪುಣ್ಯಾತ್ಮ ಪುನಃ ಜೋಡಿಸ್ಬಿಟ್ಟು ಹೋಗಿದ್ದಾನೆ. ನೋಡಿ ಈ ಒಂದು ದಡ್ಡತನದ ಕಾರ್ಯವನ್ನು ಮಾಡೋದಕ್ಕೆ ಹೋಗಬೇಡಿ ದಯವಿಟ್ಟು. ನೋಡಿ ಇಲ್ಲೆಲ್ಲ ಜೋಡಿಸಿದ್ದಾರೆ, ರಸ್ತೆ ಉದ್ದಕ್ಕೂ ಜೋಡಿಸಿದ್ದಾರೆ. ತಡೆಗೋಡೆ ಕಿತ್ತಾಕ್ಬಿಟ್ಟು ನೀವು ಆ ಥರ ಜೋಡಿಸ್ಬಿಟ್ಟೋದ್ರೆ ಅದು ನಿಜಕ್ಕೂ ಎಂಥ ಅವಿವೇಕಿತನ ಅಂತಕ್ಕಂಥದ್ದನ್ನ ನೀವು ಗಮನಿಸಬೇಕಾಗತ್ತೆ ಬಂಧುಗಳೇ. ನೋಡಿ ಇಲ್ಲಿ ನೋಡಿ, ನೋಡ್ರಿ ಅದು ತಡೆಗೋಡೆಯಲ್ಲಿ ಇದ್ದಿದ್ರೆ ಎಷ್ಟು ಅನುಕೂಲ. ಅದನ್ನ ಕಿತ್ತದಂತೆ ನೋಡಿ, ಇಲ್ಲೆಲ್ಲ ನೋಡಿ ಬೋಟೆ ಹೆಂಗೆ ಹೊಡೆದವ್ರೆ. ಇಲ್ಲಿ ನೋಡಿ, ನಿಜಕ್ಕೂ ಇದು ದಡ್ಡತನವೇ ಸರಿ. ವೀಕ್ಷಣೆ ಮಾಡಿ, ಇಂತಹ ಒಂದು ಮೂಢನಂಬಿಕೆಯಲ್ಲಿ ಬದುಕನ್ನು ನಾವು ಕಟ್ಕೊಳ್ಬಾರ್ದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಇಂತಹ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ. ನೋಡಿ ನೆನ್ನೆ ತಾನೇ ಕಿತ್ತಾಕ್ಬಿಟ್ಟೋಗಿದ್ದೀನಿ, ಮತ್ತೆ ಅದು ಯಾರ ಪುಣ್ಯಾತ್ಮರು ಜೋಡಿಸ್ಬಿಟ್ಟೋಗಿದ್ದಾರೆ. ಏನ್ರಿ ಇದು ಇಂತಹ ಮುಟ್ಟಾಳ್ತನ. ಮತ್ತೆ ಇದನ್ನು ಕಿತ್ತಾಕ್ಬಿಟ್ಟೋಗ್ತೀನಿ, ಡೈಲಿ ಕೇಳೋದು ಅವ್ರು ಜೋಡಿಸೋದು. ದಯವಿಟ್ಟು ಇಂತಹ ಒಂದು ಏನು ಮೂಢನಂಬಿಕೆ ಅಂತ ಹೇಳ್ತಿದ್ದೀನಿ, ಹಾಗೆ ದಡ್ಡತನವನ್ನು ಮೆರಿಬೇಡಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ.